ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾನಕಿ ಅವರ ಕೊನೆ ದಿನಗಳನ್ನ ಕಳೆದ ರೂಮ್ನಲ್ಲಿ ಅವರು ಇಷ್ಟಪಟ್ಟು ಸಾಕಿದ ಶ್ವಾನ ಕೂಡ ಮಂಕಾಗಿ ಕೂತಿದ್ದು ಮೌನವಾಗಿ ಇನ್ನು ಈಗಾಗಲೇ ಗಾನಕೋಗಿಲೆ ಎಸ್ ಜಾನಕಿ ಅವರ ಮನೆಯಲ್ಲಿ ನೀರವ ಮೌನ. ಇನ್ನು ಅಮ್ಮನನ್ನ ಕಳೆದುಕೊಂಡ ಇಡೀ ಮನೆ ಇದೀಗ ಶೋಕ ಸಾಗರದಲ್ಲಿದೆ. ಜಾನಕಿಯವರು ಕೊನೆ ದಿನಗಳನ್ನು ಕಳೆದ ರೂಮ್ನಲ್ಲಿ ಅವರು ಇಷ್ಟಪಟ್ಟ ಸಾಕಿದ ಶ್ವಾನ ಕೂಡ ಮಂಕಾಗಿ ಕೂತಿರುವಂಥದ್ದು. ಇನ್ನು ಅವರ ರೂಮ್ನಲ್ಲಿ ಅವರು ತಮ್ಮ ಫೋಟೋವನ್ನು ಕೂಡ ಹಾಕ್ಕೊಂಡಿದ್ದಾರೆ. ಒಂದು ರೀತಿಯಾಗಿ ಇದು ಮೌನವಾಗಿ ತನ್ನ ನೋವನ್ನು ನಾಯಿ ಶ್ವಾನ ಹೊರಹಾಕ್ತಾ ಇದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಗಾನಕೋಗಿಲೆ ಎಸ್ ಜಾನಕಿಯ ಅಮ್ಮ ಹಾಡದ ಹಾಡುಗಳೇ ಇಲ್ಲ. ಇಂಥ ಗಾನಕೋಗಿಲೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ದೇವರ ಹಾಡುಗಳನ್ನು ಭಕ್ತಿ ಭಾವದಲ್ಲಿ ಹಾಡ್ತಾ ಇದ್ದ ಅಮ್ಮ ಅಷ್ಟೇ ದೈವ ಭಕ್ತರಾಗಿದ್ದರು. ಇನ್ನು ಅವರ ಸಾಕು ಮಗ ಕೂಡ ಹೇಳ್ತಾ ಇದ್ರು, ತಿಂಗಳಿಗೆ 10 ಬಾರಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂತ. ಅಮ್ಮನನ್ನು ಕರ್ಕೊಂಡು ಒಂದು ತಿಂಗಳಿಗೆ 10 ರಿಂದ 15 ಬಾರಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಮ್ಮ ತುಂಬಾ ದೈವ ಭಕ್ತರು, ದೇವರು ಅಂದರೆ ತುಂಬಾ ಇಷ್ಟಪಡ್ತಾ ಇದ್ರು, ದೇವರನ್ನು ತುಂಬಾ ಆರಾಧಿಸ್ತಾ ಇದ್ರು ಅಂತ ಹೇಳಿ ಸಾಕು ಮಗ ಹೇಳ್ತಾ ಇದ್ರು. ಇನ್ನು ಒಂದು ರೀತಿಯಾಗಿ ಈಗ ಭಾರತೀಯ ಚಿತ್ರರಂಗದ ಅದ್ಭುತ ಧ್ವನಿಯಾಗಿದ್ದರು ಎಸ್ ಜಾನಕಮ್ಮನವರು. ಸಹಸ್ರಾರು ಎವರ್ಗ್ರೀನ್ ಗೀತೆಗಳ ಗಾಯಕಿ ಎಸ್ ಜಾನಕಿ ಕೊನೆ ಉಸಿರೆಳ್ತಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿನ್ನೆ ಅಂದ್ರೆ ಅಚ್ಚುಮೆಚ್ಚು. ನಿಲ್ಲಿಸ್ಬಿಟ್ರೆ ನಮ್ಗೆ ಇನ್ನೊಬ್ಬರು ಜಾನಕಿ ಎಲ್ಲಿಂದ ಬರ್ತಾರೆ?